ಕರೆಂಟು ಹೋಗಿದೆ. ಬೀಗ ಹಾಕೊಂಡು ಹೋಗ್ತೀನಿ. ಏಯ್ ನಿಂತ್ಕ ನೋಡಿ. ಹಸು ಕಿತ್ಕೊಂಡು ಹಳ್ಳಿ ಸೈಡಲ್ಲಿ ಹಸುಗಳು ಎಮ್ಮೆಗಳು ಏನಾದ್ರು ಕೈ ತಪ್ಪು ಕಿತ್ಕೊಂಡ್ಬಿಟ್ರೆ ಮುಗೀತು ಕತೆ. ನೋಡಿ ಇದರಲ್ಲಿ ಕಬಾಬ್ ಮಾಡಿರೋ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಕಬಾಬ್. ಬಟ್ಲು ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 7:30 ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನೋಡಿ, ಮಶ್ರೂಮ್ ಕಾಣಿಸ್ತಿದೆ ಅನಿಸುತ್ತೆ. ಇವತ್ತು ಬೆಳಗ್ಗೆನೇ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿ ಮಾಡ್ಬೋದು. ನಾನು ಕುಕ್ಕರಲ್ಲೂ ಮಾಡ್ತೀನಿ, ತಪ್ಪಲಲ್ಲೂ ಮಾಡ್ತೀನಿ. ಈ ಮಶ್ರೂಮ್ ಬಿರಿಯಾನಿನ ಇವತ್ತು ನಾನು ಮಾಡ್ತಾ ಇರೋದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಟೈಮಲ್ಲೇ 7:30 ಆಗಿದೆ. 7:30 7:45 ಹತ್ತತ್ರ ಆಗಕ್ಕೆ ಬಂದಿದೆ. ಯಜಮಾನ್ರಿಗೆ 8:15 ಅಷ್ಟರೊಳಗೆ ತಿಂಡಿ ಅಡುಗೆ 2 ಮಧ್ಯಾಹ್ನಕ್ಕೆ ಕೆಲ್ಸಕ್ಕೆ ಹೋಗೋಕ್ಕೆ ಅವರು ಊಟ ತಗೊಂಡೋಗ್ತಾರೆ. 2 ಸಹ ರೆಡಿ ಆಗಬೇಕು. ಅದಕ್ಕೆ ನಾನು ಇವಾಗ ಬೇಗನೆ ಇವಾಗ ಕುಕ್ಕರಲ್ಲಿ ಮಾಡ್ತೀನಿ. ತಪ್ಪಲೆಯಲ್ಲಿ ಮಾಡೋದಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇದು ಒಂದು ಪ್ಯಾಕೆಟು ಮಶ್ರೂಮ್ ಬಂದು 50 ರೂಪೀಸ್ ತಾಳ್ತಾರೆ ನೋಡಿ. ಇದರಲ್ಲಿ ಕಬಾಬ್ ಮಾಡಿರೋ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಕಬಾಬು ಫ್ರೆಶ್ ಆಗಿದೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ನೋಡಿ, ನಮ್ಮ ಆಡುಗಳು ಬೆಳಗ್ಗೆನೇ ಎಲ್ಲ ಟೈಮಿಂಗ್ಸ್ ಅವರಿಗೆ ಅಲ್ಲೇ ಕೂಗ್ತಾ ಇದ್ದಾರೆ, ಬಾ ಮೇಯೋದಿಕ್ಕೆ ಕಟ್ಟು ಅಂತ ಅಂದ್ಬಿಟ್ಟು. ರಾಮ ಸಿದ್ದಿಯಲ್ಲ ಫ್ರೆಂಡ್ಸ್. ಹಾಗೆಯೇ ನಮ್ಮ ಕೊತ್ತಿ ಯಾವತ್ತೂ ಮನೆಯೊಳಗೆ ಬಾತ್ರೂಮ್ಗೆ ಹೋಗ್ತಾ ಇರಲಿಲ್ಲ. ಇವತ್ತು ಮನೆಯೊಳಗೆ ಬಾತ್ರೂಮ್ಗೆ ಹೋಗ್ಬಿಟ್ಟಿತ್ತು. ಹೊಡೆದೇ ಒಂದು ಸುಮ್ಮನೆ ಓಡ್ಬಿಡ್ತು ಆಚೆಗೆ. ಯಾವತ್ತೂ ಗಲೀಜು ಮಾಡ್ತಾ ಇರಲಿಲ್ಲ ಮನೇಲಿ. ಇವತ್ತೇ ಫಸ್ಟ್ ಟೈಮ್ ಗಲೀಜು ಮಾಡಿರೋದು. ನೋಡಿ, ಬೆಳಕಲ್ಲಿ ಅಡುಗೆ ಮನೇಲಿ ಅಷ್ಟು ಕತ್ಲೆ ಕ್ಲಿಯರಾಗಿ ಕಾಣಿಸಲ್ಲ. ಮಶ್ರೂಮು ಇದರಲ್ಲಿ ಒಂದು 12 ಪೀಸ ಇಲ್ಲ 13 ಪೀಸ ಇದೆ ಅಷ್ಟೇ, 50 ರೂಪೀಸು. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಗ ಇದನ್ನೆಲ್ಲ ಮಶ್ರೂಮ್ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಈ ಮಶ್ರೂಮ್ ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದಕ್ಕಿಂತ ತಪ್ಪಲಿಲ್ಲಿ ಮಾಡಿದರೆ ನಮ್ಮ ಯಜಮಾನರಿಗೆ ಇಷ್ಟ ಆಗುತ್ತೆ. ಆದರೆ ನಾನು ಇವತ್ತು ತಪ್ಪಲಿಲ್ಲಿ ಮಾಡೋಣ ಅಂದರೆ ಟೈಮ್ ಇಲ್ಲ, ಟೈಮ್ ಆಗಿದೆ. ಮಧ್ಯಾಹ್ನಕ್ಕೆ ಅವ್ರಿಗೆ ಅಡುಗೆನೂ ಸಹ ಮಾಡಬೇಕು. ರೈಸ್ ಮಾಡಿಬಿಟ್ಟು ಅದಕ್ಕೇನಾದರೂ ಸಾಂಬಾರು ಮಾಡಬೇಕು. ಅವರಿಗೆ ಟೈಮ್ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಹಾಗೆಯೇ ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಒಂದು 2 ಪೀಸ್ ಚಕ್ಕೆ ಪೀಸ್ ಹಾಕಿದ್ದೀನಿ. ಹಾಗೆಯೇ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತೀನಿ. ಈಗ ಟೊಮೆಟೊನೂ ಸಹ ಹಾಕ್ತಾಯಿದ್ದೀನಿ ನಾನು. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಜಜ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಹಾಕ್ತಾಯಿದ್ದೀನಿ. ನಾನು ಇದನ್ನು ದಪ್ಪಕ್ಕೆ ಜಜ್ಜಿದ್ದೀನಿ. ಇವಾಗ ನಾನು ಮಶ್ರೂಮ್ನ ಹಾಕ್ತೀನಿ. ಇವಾಗೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ತೊಗೊಂಬಂದಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇವತ್ತು ನಾನು ಬಿರಿಯಾನಿ ರೈಸ್ ತರಿಸಿದ್ದೆ. ನಾನು ಯಾವಾಗಲೂ ತರಿಸೋದಿಲ್ಲ, ಏನಾದ್ರು ಬೇಕಂದರೆ ಮಾತ್ರನೇ ತರಿಸೋದು. ನಮ್ಮಲ್ಲಿ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಮಾತ್ರ ಅಂಗಡಿಯಿಂದ ತರಿಸ್ಕೊತೀನಿ. ನೋಡಿ, ಇದರಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರನ್ನ ಸೇರಿಸ್ತೀನಿ.
ಹಾಗೆಯೇ ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಚಿಕನ್ ಮಸಾಲಾನ ಸೇರಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇದು ಮಶ್ರೂಮ್ ಬಿರಿಯಾನಿಗೆ ಅಂತಲೇ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಸೇರಿಸೋಂಗಿಲ್ಲ, ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಕುದ್ದಾದ್ಮೇಲೆ ನಾನು ಅಕ್ಕಿನ ಸೇರಿಸ್ತೀನಿ. ಹಾಗೆಯೇ ಈ ಕಡೆ 3 ಮೊಟ್ಟೆನ ಇಟ್ಟಿದ್ದೀನಿ ಬೇಯೋದಕ್ಕೆ. ಒಂದು ನನಗೆ, ಇನ್ನು ಒಂದು ಹಸ್ಬೆಂಡ್ಗೆ, ಇನ್ನು ಮಧ್ಯಾಹ್ನಕ್ಕೆ ಅವ್ರಿಗೆ ಊಟ ತೊಗೊಂಡು ಹೋಗ್ತಾರಲ್ಲ ಅವರಿಗೆ ಮಧ್ಯಾಹ್ನಕ್ಕೊಂದು ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಕುದಿಯೋದಕ್ಕೆ ಬಂದಿದೆ. ಇವಾಗ ಅಕ್ಕಿನ ತೊಳೆದು ತೊಗೊಂಬಂದಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಮಸಾಲೆ ಯಾವುದನ್ನೂ ರುಬ್ಬಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಶ್ರೂಮ್ ತೊಗೊಂಬಂದಾಗಲೆಲ್ಲ ಇದೇ ರೀತಿ ಟ್ರೈ ಮಾಡೋದು. ಅಂದರೆ ತಪ್ಪಲಿಲಿ ನಾನು ಜಾಸ್ತಿ ಮಾಡ್ತಾಯಿದ್ದೆ. ಇವತ್ತು ಟೈಮ್ ಇಲ್ದಿದ್ದ ಕಾರಣ ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಕುಕ್ಕರ್ನ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸಿದ್ರೆ ರುಚಿಕರವಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಹೆಂಗೈತೆ ಟೇಸ್ಟು ನೋಡ್ಬಿಟ್ಟು ಹೇಳಿ. ಸುಡ್ತೈತೆ. ಮಸಾಲೆ ಏನು ರುಬ್ಬಿಲ್ಲ, ಹಂಗೇನೆ. ಚೆನ್ನಾಯ್ತಾ? ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 12:30 ಆಗಿದ್ದೆ ಮಧ್ಯಾಹ್ನ. ಮನೆ ಹತ್ರ ನೀರನ್ನ ಆನ್ ಮಾಡಿದ್ದೆ. ಇವಾಗ ಆಫ್ ಮಾಡೋಣ ಅಂತ ಬಂದಿದ್ದೀನಿ. ಕರೆಂಟು ಹೋಗಿದೆ, ಬೀಗ ಹಾಕ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾರು ಹೊಡೆಯೋರು? ತಿನ್ನಿ ಮೀರಿ. ಫ್ರೆಂಡ್ಸ್, ಹಾಗೆಯೇ ಇವತ್ತು ಆಡನ್ನ ಮೇಯ್ಸೋದಕ್ಕೆ ಹೋಗಿಲ್ಲ. ಇಲ್ಲೇ ಮನೆ ಹತ್ರನೇ ಹುಲ್ಲನ್ನ ಕಿತ್ಕೊಂಬಂದು, ಸೋಗೆ ಮತ್ತು ಹುಲ್ಲನ್ನ ಕಿತ್ಕೊಂಬಂದು ಹಾಕಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹುಲ್ಲನ್ನ ಕುಯ್ಕೊಂಬಂದು ಮೇಯ್ಸೋಕೆ ಇಕ್ತೀನಿ. ಬಿಸಿಲು ಮಾತ್ರ ತುಂಬಾ ಬಿಸಿಲಿದೆ, ಸಖತ್ತು ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬಿಸಿಲು ಮಾತ್ರ ಬೇಜಾನ್ ಬಿಸಿಲಿದೆ ನೋಡಿ. ಇಲ್ಲೇ ಇದೆ, ಇದು ಫ್ಯೂರ್ಸಿಂಗ್ ಕಡ್ಡಿ ಚಿಕ್ಕದಾಗಿದೆ. ಇದನ್ನೇ ಇವಾಗ ಎಲ್ಲ ಕುಯ್ಕತ್ತೀನಿ. ಇವಾಗ ಹಾಗೆಯೇ ಇಷ್ಟು ಕಿತ್ಕೊಂಡಿದ್ದೀನಿ. ಇವಾಗ ಇದನ್ನು ತಗೊಂಡೋಗಿ ಮೇಯೋದಿಕ್ಕಿದ್ದೀನಿ. ಬಿಸಿಲು ಮಾತ್ರ ಸಖತ್ತು ಇದೆ ಫ್ರೆಂಡ್ಸ್.
ಇನ್ನು 2 ಗಂಟೆವರೆಗೂ ಸೌಂಡ್ ಮಾಡಬೇಡಿ. ಇನ್ನು ತಿನ್ನಿ. ಏಯ್ ನಿಂತ್ಕ ನೋಡಿ. ಹಸು ಕಿತ್ಕೊಂಡು ಹಳ್ಳಿ ಸೈಡಲ್ಲಿ ಹಸುಗಳು ಎಮ್ಮೆಗಳು ಏನಾದ್ರು ಕೈ ತಪ್ಪು ಕಿತ್ಕೊಂಡ್ಬಿಟ್ರೆ ಮುಗೀತು ಕತೆ. ನೋಡಿ ಕೈಯಿಂದ ಕಿತ್ಕೊಂಡು ಸುಮ್ಮನೆ ಹೋಗ್ತಾನೆ ಐತೆ. ಟೈಮ್ ಬಂದು 2 ಗಂಟೆ ಆಗೈತೆ. ಹಸು ನೀರು ತೋರ್ಸೋಣ ಅಂತ ಇಟ್ಕೊಂಬರೋಣ ಅಂತ ಹೋಗಿದ್ದೆ, ಕೈಯಿಂದ ಕಿತ್ಕೊಂಡು ಇಲ್ಲಿ ತೋಟದೊಳಗೆ ಬಂದೈತೆ. ನಿಂತ್ಕೊಳ್ಳ ಲಕ್ಷ್ಮಿ, ಅದು ಎಲ್ಲಿಗೆ ಹೋಯ್ತದೋ ಕಾಣೆ ಅತ್ಲಾಗೆ ಹೋಯ್ತಾನೆ ಐತೆ ಸುಮ್ಮನೆ. ನನಗಂತುವೆ ಆ ತೋಟದಲ್ಲಿ ನೋಡಿ ಬೈತಾರೋ. ಆ ಕಡೆ ಎಲ್ಲ ಫೀಡ್ಸಿಂಗ್ ಕಡ್ಡಿಗಳು ಹಾಕಿದ್ದಾರೆ, ಜೋಳದ ಕಡ್ಡಿ ಹಾಕಿದ್ದಾರೆ. ಎಲ್ಲಿ ಹೋಗಿ ತಿಂತದೋ ಬೈತಾರೋ ಅಂತ ಭಯ ಆಗ್ತೈತೆ. ಇದು ಹೋಗ್ತಾನೆ ಐತೆ ಮುಂದಕ್ಕೆ. ನಿಂತ ಗಾಳಿ ಹಿಡ್ಕೊಂಡೈತೇನಪ್ಪ. ಒಸಿ ದೂರ ಬಂದಿಲ್ಲ. ನೋಡಿ ಹೋಗ್ತಾನೆ ಐತೆ. ಅಲ್ಲಿ ಮುಂದ್ಗಡೆ ಅಲ್ಲಿ ಕೆರೆ ಐತೆ ನೋಡಿ, ಹೋಗ್ತಾನೆ ಐತೆ. ನನಗಂತೂ ಸಾಕಾಗೋಯ್ತೆ. ಅರ್ಧ ಗಂಟೆ ಆಯ್ತು ಇದು ಕೈಯಿಂದ ಕಿತ್ಕೊಂಡು ಸಿಗ್ತಾನೆ ಇಲ್ಲ. ಒಂದು ಹಸ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಇದು ತೋಟದೊಳಗೆ ಓಡ್ ಬಂದೈತೆ. ಮಿಕ್ಕಿ ಟೈಮಲ್ಲಿ ಹೆಂಗಿರ್ತವೆ ಅಂದರೆ ಹಿಂಗೆ ಇರ್ತೀನಿ ಅನ್ನಂಗಿರ್ತವೆ. ಆ ಕೈಯಿಂದ ಕಿತ್ಕೊಂಬಿಟ್ರೆ ಅವು ಬುದ್ಧಿ ತೋರಿಸ್ತವೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 4:15 ಆಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಲಾಗ್ ಮಾಡಿದ್ದೆ, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದನ್ನೇ. ಇವತ್ತು ಗೃಹಪ್ರವೇಶಕ್ಕೆ ಹೋಗಿದ್ದೆ. ಇಲ್ಲೇ ನಮ್ಮ ಮನೆ ಸ್ವಲ್ಪ ದೂರ, ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರ. ಗೃಹಪ್ರವೇಶಕ್ಕೆ ಹೋಗಿ ಎಷ್ಟು 12:15 ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು. 12:15 ಹೋಗಿದ್ದಕ್ಕೆ ಬಂದು ಊಟ ಮಾಡ್ಕೊಂಬಂದು ಮಲ್ಕೊಂಡಿದ್ದೆ. ಹಾಗೆಯೇ ಗೃಹಪ್ರವೇಶದಲ್ಲಿ ಒಂದು ಕವರ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಬಟ್ಲು ಕೊಟ್ಟಿದ್ದಾರೆ, ಬಟ್ಲು, ಬಾಳೆಹಣ್ಣು, ಆಮೇಲೆ ಲಾಡು, ಮತ್ತು ಎಲೆ, ಅಡಿಕೆ ಪ್ಯಾಕೆಟು ಇಷ್ಟು ಕೊಟ್ಟಿದ್ದಾರೆ. ಮತ್ತು ನಾನು ಇದು ಊಟಕ್ಕೆ ಹಾಕಿದ ಬಾಳೆಹಣ್ಣು, ಇದನ್ನು ನಾನು ಅಲ್ಲಿ ತಿನ್ನಲಿಲ್ಲ, ಇದನ್ನು ಸಹ ತೊಗೊಂಬಿಟ್ಟು ಬಂದೆ. ಮತ್ತು ಊಟಕ್ಕೆ ಹಾಕಿದ ಲಾಡು, ಇದನ್ನು ಸಹ ತೊಗೊಂಬಿಟ್ಟು ಬಂದೆ. ಮತ್ತು ಎಲೆಡ್ಕೆ ಮಾಮೂಲಿ ಊಟದ ಮೇಲೆ ಕೊಟ್ಟೇ ಕೊಡ್ತಾರೆ ನೋಡಿ. ಗೃಹಪ್ರವೇಶಕ್ಕೆ ಹೋಗಿ ಇಷ್ಟು ತೊಗೊಂಬಿಟ್ಟು ಬಂದಿದ್ದೀನಿ. ಅಲ್ಲಿ ಊಟ ಮಾಡ್ಬೇಕಾದ್ರೆ ಸ್ವೀಟ್ ತಿನ್ನಬೇಕು ಅಂದರೆ ಅಷ್ಟಾಗಲ್ಲ, ಊಟನೇ ಜಾಸ್ತಿ ಆಯಿತು. ಮತ್ತು ಬಾಳೆಹಣ್ಣು ಅಷ್ಟೇ, ನಾನು ಊಟ ಮಾಡ್ಬೇಕಾದ್ರೆ ಎಲ್ಲಾದರೂ ಅಷ್ಟೇ ಗೃಹಪ್ರವೇಶ ಮದುವೆಗೆ ಹೋದರೆ ಬಾಳೆಹಣ್ಣು ಎಲೆ ಮೇಲೆ ಹಾಕ್ತಾರಲ್ಲ, ಆವಾಗ ನಾನು ತಿನ್ನೋದಿಲ್ಲ. ಅದನ್ನು ಮನೆಗೆ ಎತ್ಕೊಂಬಂದು ಮನೇಲಿ ತಿಂತೀನಿ. ಅವಾಗ ಗೃಹಪ್ರವೇಶಕ್ಕೆ ಹೋಗೋ ಇದರಲ್ಲಿ ಏನು ಕೆಲಸನೂ ಮಾಡಿಲ್ಲ. ಇನ್ನೂ ಹುಲ್ ಕುಯ್ದಿಲ್ಲ. ಆಡೊಂದು ಮೇಯ್ಸ್ಕೊಂಬಂದು ಕಟ್ಟಾಕ್ಬಿಟ್ಟು ಹೋಗಿದ್ದೆ. ಆಡಿಗೂ ಸಹ ಹುಲ್ ಕುಯ್ದಿಲ್ಲ. ಮತ್ತು ಹಸುಗಳು ಮನೆಯಿಂದ ಮೇಯ್ತಾ ಇದ್ದಾವೆ. ಈಗ ಅವನ್ನ ಇಟ್ಕೊಂಬಂದು ಮತ್ತು ಹಸುಗೆ ಹುಲ್ ಕುಯ್ದು ಆಡಿಗೆ ಹುಲ್ ಕುಯ್ಬೇಕು.
ಟೌನ್ಗಳಲ್ಲಿ ಜಾಸ್ತಿ ಮದುವೆ ಆದರೆ ಏನಾದ್ರು ಬಟ್ಲು ಅಥವಾ ಪ್ಲೇಟು ಈ ಥರ ಕೊಡೋರು. ಇವಾಗ ಹಳ್ಳಿ ಸೈಡು ಪ್ರತಿಯೊಂದು ಮನೆ ಗೃಹ ಪ್ರವೇಶ ಮದುವೆ ಆಯಿತು ಅಂತ ಅಂದರೆ ಬಟ್ಲು ಪ್ಲೇಟು ಇಲ್ಲ ಅಷ್ಟು ಕುಂಕುಮದ ಬಟ್ಲುಗಳು ಏನಾದರೂ ಒಂದು ಕೊಟ್ಟೇ ಕೊಡ್ತಾರೆ. ಬಟ್ಲಿಗೋಸ್ಕರನೇ ಹೋಗಿದ್ದೆ ಗೃಹ ಪ್ರವೇಶಕ್ಕೆ. ಹೌದು ಫ್ರೆಂಡ್ಸ್, ಒಂದು ಕರೆದಿರೋರ ಮನೆ ಗೃಹ ಪ್ರವೇಶಕ್ಕೆ ಎಲ್ಲ ಹೋದರೆ ನೋಡಿ ಒಂದೊಂದು ಬಟ್ಟಲುಗಳು ಸಿಗ್ತವೆ. ಮದುವೆ ಗೃಹ ಪ್ರವೇಶಕ್ಕೆ ಹೋದ ಹೆಣ್ಮಕ್ಳಿಗೆ ಬಟ್ಲು ಇಲ್ಲ ಅಂದರೆ ಬೇರೆ ಏನಾದರೂ ಒಂದು ಇಟ್ಟಿರ್ತಾರೆ ಹೆಣ್ಮಕ್ಳಿಗೆ. ಹಾಗೆಯೇ ಇವಾಗ ಹುಲ್ ಕುಯ್ಕೊಂಬಿಟ್ಟು ಬರ್ತೀನಿ. ಹುಲ್ ಕುಯ್ಕೊಂಡು ಮತ್ತೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.